ಶ್ರೀಕೃಷ್ಣ ಅರ್ಜುನಂಗೆ ಹೇಳಿದ ಮಾತು, ಈ ಮಾತಿಂದ ನನ್ನ ಮೈಂಡ್ ಸೆಟ್ ಚೇಂಜ್ ಆಗೋಯ್ತು. ಮೇ ಬಿ ನಿಮಗೂ ಹೆಲ್ಪ್ ಆಗ್ಬೋದು. ಕೊನೆವರೆಗೂ ಕೇಳಿ. ಪಾರ್ಥ, ಒಂದು ವಿಚಾರನ ಕರೆಕ್ಟಾಗಿ ನೆನ್ಪಿಟ್ಕೋ. ಯಾವುದೇ ಕಾರಣಕ್ಕೂ ಸಾವಿಗೆ ಹೆದರ್ಬೇಡ. ಯಾರಾದ್ರೂ ಸಂಬಂಧಕ್ಕೆ ಬೆಲೆ ಕೊಡದೆ ಬಿಟ್ಟೋಗ್ತಾರೆ ಅಂದ್ರೆ ನೋವು ಪಡ್ಬೇಡ. ನನ್ನ ಮಾಯೆ ಎಂತ ಪ್ರಬಲ ಅಂದ್ರೆ, ನನ್ನ ಮಾಯೆ ಎಂತ ನಿಜ ಅಂದ್ರೆ, ನನ್ನ ಮಾಯೆ ಎಂತ ಅದ್ಭುತ ಅಂದ್ರೆ, ನಿನ್ನ ಸಾವಿನ ನಂತರ ಕೆಲವರು ದುಃಖ ಪಡ್ತಾರೆ ಅಂತ ಅನ್ಕೊಳ್ತಿರ್ತೀಯ. ಆದ್ರೆ ನೆಕ್ಸ್ಟ್ ಡೇ ನಿನ್ನ ಮರೆತು ನನ್ನ ಮಾಯೆ ನನ್ನ ಕಾಲಚಕ್ರದಲ್ಲಿ ತಿರುಗ್ತಾ ಇರ್ತಾರೆ. ಜೀವನ ಪೂರ್ತಿ ನಿನ್ಗಾಗೆ ದುಃಖ ಪಡ್ತಾರೆ ಅನ್ನೋದು ಸುಳ್ಳು ಪಾರ್ಥ. ಅವರೆಲ್ಲ ಸ್ವಲ್ಪ ದಿನ ನನ್ನ ಮಾಯೆಯಲ್ಲಿ ಮುಳುಗೋಗ್ತಾರೆ. ನಾವ್ ಯಾಕೆ ಬದುಕ್ಬೇಕು, ನಾವ್ ಯಾಕೆ ಹುಟ್ಟಿರೋದು ಅಂತ ಅಂದ್ರೆ ಕರ್ತವ್ಯ ಅಂದ್ರೆ ಪರ್ಪಸ್. ವಿ ಲಿವ್ಡ್ ಇನ್ ಎ ಪರ್ಪಸ್. ನೀನು ನಿನ್ನ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ನಿನಗೆ ನಿನ್ನ ಪರ್ಪಸ್ ಕಾಣುತ್ತೆ. ನೀನು ಅದನ್ನ ಫುಲ್ಫಿಲ್ ಮಾಡ್ತೀಯಲ್ಲ, ಅವಾಗ ನಿನ್ ಮುಂದೆ ಸಾವೇ ಬಂದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಇವಾಗ ನಿಮ್ಮ ಪರ್ಪಸ್ ಏನು ಅಂತ ಕಮೆಂಟ್ ಮಾಡಿ. ಜೈ ಹಿಂದ್. ಶ್ರೀಕೃಷ್ಣ ಅರ್ಜುನಂಗೆ ಹೇಳಿದ ಮಾತು, ಈ ಮಾತಿಂದ ನನ್ನ ಮೈಂಡ್ ಸೆಟ್ ಚೇಂಜ್ ಆಗೋಯ್ತು. ಮೇ ಬಿ ನಿಮಗೂ ಹೆಲ್ಪ್